ಪ್ರಿಯರೇ, ದೇವರು ಒಳ್ಳೆಯವರು, ಒಳ್ಳೆಯದನ್ನೇ ಮಾಡುವವರಾಗಿದ್ದಾರೆ. ವಿಶೇಷವಾಗಿ ನಾವು ಇಲ್ಲಿ ಗಮನಿಸೋದಾದರೆ 1 ಕೊರಿಂಥ 14ನೇ ಅಧ್ಯಾಯ 4 ನೀವು ನೋಡಿ. ಅಲ್ಲಿ ದೇವರು ನಮಗೆ ಕೊಡುವಂಥದ್ದನ್ನು ಕೊಡ್ತಾರೆ. ಅಂದರೆ ಪ್ರವಾದಿಸುವವನಾದರೂ ಸಭೆಗೆ ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತಾನೆ. ಇಲ್ಲಿ 1 ಕೊರಿಂಥದ 14ನೇ ಅಧ್ಯಾಯದಲ್ಲಿ ಪೌಲನು ಬರೀತಾನೆ, ಸ್ಥಳೀಯ ಸಭಾಕೂಟಗಳಲ್ಲಿ ಪ್ರವಾದನೆಯ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳ್ತಾನೆ. ಇಂತಹ ಅಭಿಷಿಕ್ತ ಪ್ರವಾದನೆಯಿಲ್ಲದೆ ಸಭೆಯನ್ನು ಕಟ್ಟಲು ಸಾಧ್ಯವಾಗದಿದ್ದರೆ ಆಗ ದೇವರ ಸಭೆಗೆ ಈ ವರ ಅನಗತ್ಯವೆಂದು ನೀಡಲಾಗಿದೆ ಅಂತ ಹೇಳಿದರೆ, ಇಲ್ಲಿ ಭಾಳ ಸ್ಪಷ್ಟವಾಗಿ ಪೌಲನು 1 ಕೊರಿಂಥ 14:4, 24, 25 ನಾವು ನೋಡ್ತೇವೆ. ಇಲ್ಲಿ ಭಾಷೆಯನ್ನಾಡುವವನು ತನಗೆ ಮಾತ್ರ ಭಕ್ತಿ ವೃದ್ಧಿಯನ್ನುಂಟು ಮಾಡಿಕೊಳ್ಳುತ್ತಾನೆ, ಪ್ರವಾದಿಸುವವನಾದರೂ ಸಭೆಗೆ ಭಕ್ತಿ ವೃದ್ಧಿಯನ್ನುಂಟು ಮಾಡುತ್ತಾನೆ. 24 ನಾವು ನೋಡ್ತೇವೆ. ಆದರೆ ಎಲ್ಲರೂ ಪ್ರವಾದಿಸುವಾಗ ಒಬ್ಬ ಅವಿಶ್ವಾಸಿಯಾಗಲಿ ಇಲ್ಲವೇ ತಿಳುವಳಿಕೆ ಇಲ್ಲದವನಾಗಲಿ ಒಳಗೆ ಬಂದರೆ ಅವನು ಎಲ್ಲರಿಂದ ಅರ್ಹು ಹೊಂದುತ್ತಾನೆ, ಎಲ್ಲರಿಂದ ಪರಿಶೋಧಿತನಾಗುತ್ತಾನೆ. ಹೀಗೆ ಅವನ ಹೃದಯದ ರಹಸ್ಯಗಳು ತೋರಿಬರುತ್ತವೆ. ಅವನು ಸಾಷ್ಟಾಂಗವೆರಗಿ ದೇವರನ್ನು ಆರಾಧಿಸಿ ನಿಜಕ್ಕೂ ನಿಮ್ಮಲ್ಲಿ ದೇವರಿದ್ದಾನೆಂದು ಹೇಳುವೆನೋ. ಹಲ್ಲೆಲೂಯಾ. ಇಲ್ಲಿ ಪ್ರವಾದಿಸುವುದು ಅಂದರೆ ಹೊಸ ಒಡಂಬಡಿಕೆಯಲ್ಲಿ ಪ್ರವಾದಿಸುವುದರ ಕುರಿತಾಗಿ ನಾವು ನೋಡುವುದಾದರೆ ಪವಿತ್ರಾತ್ಮನ ಅಭಿಷೇಕದೊಂದಿಗೆ ಸಭೆಯನ್ನು ಎಚ್ಚರಿಸುವುದಕ್ಕೆ, ಸಭೆಯನ್ನು ಪ್ರೋತ್ಸಾಹಿಸುವುದಕ್ಕೆ, ಸಭೆಯನ್ನು ಭಕ್ತಿ ವೃದ್ಧಿಯಲ್ಲಿ ದೇವರ ವಾಕ್ಯದ ಮೂಲಕ ಅನಭಿಷಿಕ್ತವಾಗಿ ಅಲ್ಲಿರ್ತಕ್ಕಂಥ ಸಭೆಯಲ್ಲಿ ಸಭಾ ಕೈಕಾರ್ಯಗಳನ್ನು ಮಾಡುವುದಕ್ಕೆ ಎಂಬುದಾಗಿ ನಾವು ಅರಿಯಬೇಕಾಗ್ತದೆ. ಪೌಲನು ಪ್ರವಾದಿಸುವ ವರವನ್ನು ಆಸಕ್ತಿಯಿಂದ ಅಪೇಕ್ಷಿಸಿರಿ ಎಂಬುದಾಗಿ ಬರೀತಾನೆ. ಆಸಕ್ತಿಯಿಂದ ಇಲ್ಲಿ ಯಾಕೆ ಅಂದರೆ ಅಲ್ಲೇ 1 ಕೊರಿಂಥ 14ನೇ ಅಧ್ಯಾಯ 1 ಮತ್ತು 39 ನಾವು ನೋಡುವುದಾದರೆ ಅಲ್ಲಿ ನಾವು ನೋಡ್ತೇವೆ, ಪ್ರೀತಿಯನ್ನು ಅನುಸರಿಸಿ. ಇಲ್ಲಿ ಪ್ರೀತಿಯನ್ನು ಅನುಸರಿಸಿ. ಆದರೂ ಆತ್ಮಿಕ ವರಗಳನ್ನು, ಅದರಲ್ಲೂ ಪ್ರವಾದಿಸುವುದನ್ನೇ ಅಪೇಕ್ಷಿಸಿರಿ. ಮೊದಲು ನೀವೇನು ಮಾಡಿ, ಕರ್ತನ ಪ್ರೀತಿಯನ್ನು ನಾವು ಅನುಸರಿಸಬೇಕು. ಪ್ರೀತಿಯನ್ನು ಅನುಸರಿಸಿರಿ. ಅವು ಆತ್ಮಿಕ ವರಗಳನ್ನು, ಪ್ರವಾದಿಸುವುದನ್ನು, ಪ್ರವಾದನೆ ಮಾಡುವಂಥ ವರಗಳನ್ನು ಕೊಡ್ತದೆ. 39 ನೋಡೋದಾದರೆ, ಆದ ಕಾರಣ ಸಹೋದರರೇ, ಪ್ರವಾದಿಸುವುದನ್ನು ಆಶಿಸಿರಿ ಮತ್ತು ಭಾಷೆಗಳನ್ನಾಡುವುದಕ್ಕೆ ಅಡ್ಡಿ ಮಾಡಬೇಡಿರಿ. ಭಾಷೆಗಳನ್ನು, ವಿವಿಧ ಭಾಷೆಗಳನ್ನು ಆಡುವುದಕ್ಕೆ ನೀವು ಯಾವುದೇ ಕಾರಣಕ್ಕೂ ಅಡ್ಡಿ ಮಾಡಬೇಡಿ. ಈ ವರ ಸಭೆಯಲ್ಲಿ ಭಕ್ತಿ ವೃದ್ಧಿಸಲು ಅವಶ್ಯಕವಾಗಿದೆ ಎಂಬುವ ವಾಸ್ತವಾಂಶಗಳನ್ನು ಒಂದು ಕ್ರೈಸ್ತ ಸಭೆಯಲ್ಲಿ ಪವಿತ್ರಾತ್ಮನ ಮೂಲಕ ಪ್ರವಾದಿಸುವ ಒಬ್ಬ ಸಹೋದರನು ಇಲ್ಲದಿದ್ದಲ್ಲಿ ಶೀಘ್ರವೇ ಆ ಸಭೆಯು ಆತ್ಮಿಕ ಮರಣವನ್ನು ಕಾಣ್ತದೆ. ಪವಿತ್ರಾತ್ಮನ ಅಭಿಷೇಕವನ್ನು ನಿರ್ಲಕ್ಷಿಸುವುದು ಯಾವುದಕ್ಕೆ ಹೋಲಿಸಬಹುದು ಅಂತಂದರೆ, ಪಂಚಶತಮ ದಿನದಂದು ಪವಿತ್ರಾತ್ಮನು ಸುರಿಯಲ್ಪಟ್ಟದ್ದು ಅನವಶ್ಯಕವಾಗಿತ್ತು. ನಾವು ಆತನ ಬಲಪಡಿಸುವಿಕೆ ಸಹಾಯವಿಲ್ಲದೆ ಕರ್ತರ ಸೇವೆಯನ್ನು ಅಚ್ಚುಕಟ್ಟಾಗಿ ಮಾಡಲು ಶಕ್ತರಿದ್ದಾವೆ ಎಂಬುದಾಗಿ ಮಾತಾಡ್ತಾರಲ್ಲ, ಅದು ಗಂಭೀರವಾಗಿ ತಪ್ಪು. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 17, 3ನೇ ಅಧ್ಯಾಯ 10 ನಾವು ನೋಡ್ತೇವೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ಪ್ರಭಾವಪೂರ್ಣನಾದ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾದ ತಿಳುವಳಿಕೆಗೆ ಅನುಸಾರವಾಗಿ ಜ್ಞಾನ ಪ್ರಕಟಣೆಗಳ ಆತ್ಮವನ್ನು ನಿಮಗೆ ಅನುಗ್ರಹಿಸುವಂತೆಯೂ. ದೇವರೇ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಅಪ್ಪ, ಪವಿತ್ರಾತ್ಮ ವರಗಳನ್ನು ಕೊಡು ಸ್ವಾಮಿ, ಫಲಗಳನ್ನು ಕೊಡು ಸ್ವಾಮಿ.
ಯಾರ್ಯಾರು ದೇವರ 7 ಲ್ಯಾಫ್ ಚಾನಲನ್ನು ನೋಡ್ತಾ ಇದ್ದಾರೋ ಅವರಿಗೆ ವರಗಳು ಕೊಡು, ಪವಿತ್ರಾತ್ಮದಿಂದ ಅಭಿಷೇಕ ಮಾಡು ಸ್ವಾಮಿ. ಆಶೀರ್ವದಿಸು, ಬಲಪಡಿಸು, ಸ್ಥಿರಪಡಿಸು. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್, ಆಮೇನ್. ಹಲ್ಲೆಲೂಯಾ.